ಶ್ರೀ ಗುರವೇ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ. ಮಹಾಲಕ್ಷ್ಮೀ ನಮಃ. ಓಂ. ಸಮಸ್ತ ಕರ್ನಾಟಕ ಟಿವಿಯ ವೀಕ್ಷಕ ಬಾಂಧವರಿಗೂ ಕೂಡ ನಿಮ್ಮ ನಾಗರಾಜ ಶರ್ಮ ಗುರೂಜಿ ಮಾಡ್ತಕ್ಕಂತಹ ನಮಸ್ಕಾರಗಳು. ಹಾಗೆ ನಾವು ಸನಾತನ ಧರ್ಮದಲ್ಲಿ ನಾವು ಧರ್ಮವನ್ನು ರಕ್ಷಣೆ ಮಾಡಬೇಕಾದ್ರೆ ಹಿಂದೆ ಬಂದಿರತಕ್ಕಂತಹ ಕೆಲವೊಂದು ವಿಧಿವಿಧಾನಗಳಲ್ಲಿ ಪೂಜೆ ಪುನಸ್ಕಾರಗಳು, ನಾವು ದೇವತಾ ಆರಾಧನೆ ಮಾಡ್ತಕ್ಕಂಥದ್ದು, ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಅಂತ ಎಲ್ಲದೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಧಾರ್ಮಿಕತೆಯಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕವಾಗಿ ನಮಸ್ಕರಿಸ್ತಕ್ಕಂಥದ್ದು, ಧನ್ಯವಾದವನ್ನು ಕೊಡ್ತಕ್ಕಂಥದ್ದು, ವರ್ಷ ಪೂರ್ತಿಯಾಗಿ ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಬೇಡ್ಕೊಳ್ತಕ್ಕಂಥದ್ದು, ಈ ಒಂದು ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಹಿಂದೆ ಧಾರ್ಮಿಕವಾಗಿ ಧರ್ಮಶಾಸ್ತ್ರದಲ್ಲಿ ಕೆಲವೊಂದು ವಿಚಾರಗಳನ್ನ ಬರ್ಕೊಂಡು ಹೋದ್ರು. ಅದೇ ರೀತಿಯಾಗಿ ಪೂಜೆ ಪುನಸ್ಕಾರಗಳಲ್ಲಿ ಒಂದೊಂದು ಮಾಸದಲ್ಲಿ ಒಂದೊಂದು ವಿಶೇಷವಾದ ವಸತಿ ಕೊಟ್ಟರು. ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು, ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಹೀಗೆ ನಾನಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದರು. ಇನ್ನು ನಾವು ಶ್ರಾವಣ ಮಾಸ ಅಂದ್ಕೊಳ್ಳೆ ಹಬ್ಬಗಳ ಸಂಭ್ರಮ. ಎಲ್ಲಿ ನೋಡಿದ್ರು ಹಬ್ಬ ಹಬ್ಬ ಹಬ್ಬ, ಯಾವ್ದು ನೋಡಿದ್ರು ವಿಶೇಷತೆ ಇರ್ತಕ್ಕಂಥದ್ದಾಗತ್ತೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ಕೆಲಸ. ಆ ಮಹಾಲಕ್ಷ್ಮಿಯನ್ನ ಹೇಗೆ ಆರಾಧನೆ ಮಾಡಬೇಕು, ಮತ್ತೆ ಇದನ್ನು ಯಾತಕ್ಕೋಸ್ಕರವಾಗಿ ಮಾಡಲಿಕ್ಕೆ ಇಲ್ಲಿ ಹಿಂದಿನ ಋಷಿಮುನಿಗಳಲ್ಲಿ ಯಾರು ಯಾವ ರೀತಿಯಾಗಿ ಕೇಳಿದ್ರು ಅಂತ ಹೇಳ್ತಕ್ಕಂಥ ವಿಧಾನವನ್ನ ನೋಡ್ಕೊಳ್ಲಿಕ್ಕೆ ಕೂತಕ್ಕಂಥದ್ದು. ಹಾಗೆ ಯಾವಾಗಲೂ ಕೂಡ ಶ್ರಾವಣ ಮಾಸದ 2ನೇ ಶುಕ್ರವಾರ ಪ್ರತಿ ಒಂದು ವರ್ಷದಲ್ಲಿಯೂ ಕೂಡ ಅಧಿಕ ಮಾಸ ಬಂದಾಗ ಮಾತ್ರ ಅದನ್ನ ನಿಜ ಶ್ರಾವಣ ಮಾಸದಲ್ಲಿ ಹೋಗ್ತಕ್ಕಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಈಗ ಅಧಿಕ ಜ್ಯೇಷ್ಠವನ್ನ ಮುಗಿಸ್ಕೊಂಡು ಬಂದ್ವಿ. ಅದಕ್ಕೋಸ್ಕರವಾಗಿ ಅಧಿಕ ಮಾಸವನ್ನ ಬಿಟ್ಟು ಬೇರೆ ಒಂದು ಬರ್ತಕ್ಕಂಥ ಮಾಸ ನಿಜ ಶ್ರಾವಣ ಮಾಸದಲ್ಲಿ ಈ ಒಂದು ಮಹಾಲಕ್ಷ್ಮಿಯನ್ನ ಮಾಡ್ತಕ್ಕಂಥದ್ದು, ಹಾಗೆ ವರವನ್ನು ಕೊಡ್ತಕ್ಕಂಥ ಮಹಾಲಕ್ಷ್ಮಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವರಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಹಿಂದಿನ ಒಂದು ಧಾರ್ಮಿಕವಾಗಿ ಋಷಿಮುನಿಗಳು ಕೂಡ ಹೇಳ್ಕೊಂಡು ಬಂದ್ರು. ಅದನ್ನು ನಾವು ಯಾವತ್ತೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇದನ್ನ ಮಾಧ್ಯಮ ಮೂಲಕವಾಗಿ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಇವತ್ತಿನ ದಿನಗಳಲ್ಲಿ ನಾವು ಎಲ್ಲದನ್ನು ಕೂಡ ತಾಂತ್ರಿಕವಾಗಿ ಎಲ್ಲದೂ ಕೂಡ ಹಣದ ಹಿಂದೆ ಹೋಗ್ತಾ ಇರತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಅದು ಮುಂದಿನ ನಮ್ಮ ಸನಾತನ ಧರ್ಮಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಚ್ಯುತನ್ನು ಕೊಡ್ತಕ್ಕಂಥದ್ದು, ಅದು ಯಾವುದೇ ರೀತಿಯಾದ ಕೆಟ್ಟದನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಆ ಚ್ಯುತಿ ಆಗ್ತಕ್ಕಂಥದ್ದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾವು ಮಾಧ್ಯಮದಲ್ಲಿ ನಾವು ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಗಿರ್ತದೆ. ಯಾಕಂದ್ರೆ ಮಾಧ್ಯಮ ಅಂತ ಕೂಡ ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ. ಅದರಿಂದ ನಾವು ಈ ಕರ್ನಾಟಕ ಟಿವಿ ಮೂಲಕವಾಗಿ ನಾವು ಜನರಿಗೆ ನಾವು ಹೇಳಲಿಕ್ಕೆ ಬರ್ತಾ ಇರ್ತಕ್ಕಂಥ ಸಂತೋಷದ ಸಮಾಚಾರ. ವರಮಹಾಲಕ್ಷ್ಮಿಯನ್ನ ಈ ಶ್ರಾವಣ ಮಾಸದಲ್ಲಿ ವರವನ್ನು ಕೊಡ್ತಕ್ಕಂಥ ಮಹಾಲಕ್ಷ್ಮಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳಿದ್ರು. ಯಾತಕ್ಕೆ ಅಂದ್ರೆ, ಹಿಂದಿನ ಸನಾತನ ಧರ್ಮದಲ್ಲಿ ನಾವು ಪುರಾಣಗಳನ್ನು ನೋಡ್ಕೊಂಡು ಹೋದಾಗ ಎಲ್ಲವೂ ಕೂಡ ಸಾಂಗೋಪಸಾಂಗವಾಗಿ ನಡ್ಕೊಂಡು ಹೋಗ್ತಾ ಇದೆ, ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಹೀಗಿರ್ತಕ್ಕಂಥ ಸಮಯ ಒಮ್ಮೆ ಈ ಪಾರ್ವತಿ ದೇವಿ ಅಂತ ಹೇಳ್ತಕ್ಕಂಥವ್ರು ಈ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತ ಹೇಳ್ತಕ್ಕಂಥದ್ದನ್ನ ಕೇಳಿದ್ಲಂತೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಅದಕ್ಕೋಸ್ಕರವಾಗಿ ಈ ಒಂದು ವರಮಹಾಲಕ್ಷ್ಮಿಯನ್ನ ಭೂಲೋಕದಲ್ಲಿ ಶ್ರಾವಣ ಮಾಸದ 2ನೇ ಶುಕ್ರವಾರದಲ್ಲಿ ಆರಾಧನೆ ಮಾಡ್ತಾರೋ ಅವರಿಗೆಲ್ಲ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ, ಮತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಈ ವರಮಹಾಲಕ್ಷ್ಮಿಯನ್ನ ನಾವು ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಹೀಗೆ ಪೂಜೆ ಮಾಡಬೇಕಾದ್ರೆ ಹೇಗೆ ಮಾಡ್ಬೇಕಪ್ಪ ಅಂತ ಹೇಳ್ತಕ್ಕಂಥ ವಿಧಾನವನ್ನು ತಿಳ್ಕೊಂಡು ಹೋದ್ರೆ, ಯಾವಾಗ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಶುದ್ಧಿಯನ್ನ ಮಾಡ್ತಕ್ಕಂಥದ್ದು. ಯಾವತ್ತೂ ಕೂಡ ಶುದ್ಧಿ ಇಲ್ಲೇ ಇರತಕ್ಕಂಥ ಕೆಲಸ ಯಾವುದು ಕೂಡ ಶುದ್ಧತೆ ಇಲ್ಲ, ಅದಕ್ಕೆ ಸರಿಯಾದಂಥ ಫಲ ಕೊಡುವುದಿಲ್ಲ. ಅದಕ್ಕೋಸ್ಕರವಾಗಿ ಶುದ್ಧೀಕರಣವನ್ನ ಮಾಡಿಕೊಂಡು ನಾವೊಂದು ಪೀಠವನ್ನ, ರಂಗವಲ್ಯಾದಿಗಳನ್ನ ಹಾಕ್ಬಿಟ್ಟು ಸಾರಿಸ್ಬಿಟ್ಟು ಅಲ್ಲಿ ನಂತರದಲ್ಲಿ ಒಂದು ಪೀಠವನ್ನ ಮಾಡಿ ಮಹಾಲಕ್ಷ್ಮಿಯನ್ನ ಅಥವಾ
ಮಹಾಲಕ್ಷ್ಮಿಗೆ ಮಾಡ್ತಾ ಇರ್ತಕ್ಕಂಥ ಕಲಶದಲ್ಲಿ ಅದಕ್ಕೆ ಶೃಂಗಾರ ಮಾಡ್ತಕ್ಕಂಥ, ನಿಮ್ಮಲ್ಲಿ ಮಾಡ್ತಕ್ಕಂಥ ಒಂದು ಶೃಂಗಾರ ಮಾಡ್ತಕ್ಕಂಥ ಪದ್ಧತಿ ಇದ್ರೆ ಸೀರೆ ಉಡಿಸ್ತಕ್ಕಂಥದ್ದು ಇತ್ಯಾದಿ ಮಾಡಿಕೊಂಡು ಆ ಸೀರೆ ಮಾಡಿರ್ತಕ್ಕಂತಹ ಸೀರೆ ಉಡಿಸಿರ್ತಕ್ಕಂತಹ ಒಂದು ಕಲಶಕ್ಕೆ ಮಹಾಲಕ್ಷ್ಮಿಯ ಮುಖವಾಡ ಇಡ್ತಕ್ಕಂಥದ್ದು, ಹಾಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಹಾಗೆ ಮಹಾಲಕ್ಷ್ಮಿಗೆ ಯಾರಿಗೂ ನಂಗೆ ಏನು ಗೊತ್ತಿಲ್ಲ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಪುಸ್ತಕದಲ್ಲಿ ಯಾವುದೋ ಒಂದು ಅಥವಾ ಯಾವುದೋ ಮೊಬೈಲಲ್ಲಾದ್ರೂ ಕೂಡ ಇವತ್ತಿನ ಕಾಲದಲ್ಲಿ ಸಿಗ್ತಕ್ಕಂಥದ್ದು ಮಹಾಲಕ್ಷ್ಮಿಯ ಅಷ್ಟೋತ್ತರ ಸಿಗತ್ತೆ. ಅಷ್ಟೋತ್ತರ ಶತನಾಮವನ್ನು ಮಾಡಿಬಿಟ್ಟು ಆ ತಾಯಿಗೆ ಲಡ್ಡು ಇತ್ಯಾದಿಯನ್ನ ನೈವೇದ್ಯವಾಗಿ ಕೊಟ್ಟು ಆ ತಾಯಿಯನ್ನು ಬೇಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಹೀಗೆ ನಾವು ವಿಶೇಷವಾಗಿ ಅಲಂಕಾರ ಮಾಡಿಬಿಟ್ಟು ಅದಕ್ಕೆ ಆ ಷೋಡಶೋಪಚಾರವನ್ನು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಅಷ್ಟೋತ್ತರ ಶತನಾಮವನ್ನ ಯಾವತ್ತೂ ಕೂಡ ಪ್ರಕೃತ್ಯೈ ನಮಃ, ವಿಕೃತ್ಯೈ ನಮಃ, ವಿದ್ಯಾಯೈ ನಮಃ, ಸರ್ವಭೂತ ಹಿತಪ್ರದಾಯೈ ನಮಃ ಅಂದ್ರೆ ಎಲ್ಲಾ ರೀತಿಯಾದ ಭೂತವನ್ನು ಉಚ್ಚಾರಣೆ ಮಾಡ್ತಕ್ಕಂಥವಳು ಅಂತ ಹೇಳ್ತಕ್ಕಂಥದ್ದು. ಆ ರೀತಿಯಾಗಿ ತಾಯಿಯನ್ನ ವಿಶೇಷವಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರದಲ್ಲಿ ಪೂಜೆಯನ್ನು ಮಾಡಿದಾಗ ವರ್ಷ ಪೂರ್ತಿಯಾಗಿ ಆ ಮಹಾತಾಯಿ ನಮ್ಮವನ್ನು ರಕ್ಷಣೆ ಮಾಡ್ತಾಳೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಈ ಒಂದು ತಾಯಿಯನ್ನ ಶ್ರಾವಣ ಮಾಸದ 2ನೇ ಶುಕ್ರವಾರದಲ್ಲಿ ಪೂಜೆ ಮಾಡ್ಕೊಂಡೋದ್ರಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ವಿಚಾರವನ್ನು ಮಾಡಬಹುದು. ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ಕೊಳ್ಳಿ ಎಲ್ಲರಿಗೂ ಕೂಡ ಒಂದು ಉತ್ಸುಕತೆ ಇರುತ್ತೆ. ನನ್ನ ರಾಶಿಗೆ ಹೆಂಗಿದೆಯೋ ಫಲ, ನಾನು ಈ ತರ ಏನಾಗತ್ತೇನೋ ಅಂತ ಹೇಳ್ತಕ್ಕಂಥದ್ದು ಒಂದು ಎಲ್ಲರಿಗೂ ಕಾತರ ಇರ್ತಕ್ಕಂಥದ್ದು. ಈ ಒಂದು ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತಕ್ಕಂಥದ್ದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬಂದಿರತಕ್ಕಂಥದ್ದು, ವೃಶ್ಚಿಕ ರಾಶಿಯಲ್ಲಿ ಆಗ್ತಾ ಇರತಕ್ಕಂಥದ್ದಾಗಿದ್ದಕ್ಕೋಸ್ಕರವಾಗಿ, ಮತ್ತೆ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಆಗಿದ್ದಾನೆ, 5ನೇ ಮನೆ ಶನಿ ಆಗಿದ್ದಕ್ಕೋಸ್ಕರವಾಗಿ ಯಾವುದೋ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಸಮಾಧಾನ ಇಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಟೆನ್ಷನ್ ಆಗ್ತಕ್ಕಂಥದ್ದು. ಈ ಕೆಲಸ ಆಗತ್ತೋ ಇಲ್ಲೋ, ಇವತ್ತು ವರಮಹಾಲಕ್ಷ್ಮಿ ಬಂದಿದೆ ಏನಾಗುತ್ತೋ ಏನೋ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಬರ್ತಕ್ಕಂಥ ಒಂದು ಫಲಾಫಲವನ್ನು ನೋಡ್ಬೋದು. ಇನ್ನು ಧನುಸ್ಸು ರಾಶಿಯವರಿಗೆ 4ನೇ ಮನೆಯಲ್ಲಿ ಶನಿ ಇರ್ತಾನೆ. ಆ 4ನೇ ಮನೆ ಶನಿ ಆಗಿದ್ದಕ್ಕೋಸ್ಕರವಾಗಿ ಈ ಒಂದು ವರಮಹಾಲಕ್ಷ್ಮಿ ಲೆಕ್ಕ ಪ್ರಕಾರವಾಗಿ ಮಧ್ಯಮವಾಗಿರ್ತಕ್ಕಂಥ ಫಲವನ್ನ ಕೊಡ್ತಕ್ಕಂಥದ್ದು. ಈ ವರಮಹಾಲಕ್ಷ್ಮಿ ವ್ರತದಿಂದ ಮಧ್ಯಮ ಫಲ ಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿ ಧನುಸ್ಸು ರಾಶಿಯಲ್ಲಿ ಜನನಾಗಿದ್ದೀರೋ ಅವರೆಲ್ಲರೂ ಕೂಡ ಸಾಧ್ಯವಾದಷ್ಟು ನಿಮಗೆ ಹತ್ತಿರವಾಗಿರ್ತಕ್ಕಂಥವ್ರು ಯಾರಿಗಾದ್ರೂ ಏನೋ ಒಂದು ದಾನವಾಗಿ ಅಥವಾ ನಿಮ್ಮ ತಾಯಿಗೆ ಒಂದು ವಿಶೇಷವಾಗಿ ಏನೋ ಒಂದು ಸೀರೆಯನ್ನು ಕೊಡ್ತಕ್ಕಂಥದ್ದು, ಅಥವಾ ತಾಯಿಗೆ ಯಾವುದೊಂದು ರೀತಿಯಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ, ಯಾವುದೊಂದು ರೀತಿಯಲ್ಲಿ ಒಳ್ಳೇದಾಗುವಂಗೆ ಅಥವಾ ಖುಷಿ ಆಗುವ ರೀತಿಯಲ್ಲಿ ಏನಾದ್ರು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯ ಫಲವನ್ನ ಕೊಡ್ತಕ್ಕಂಥದ್ದು ಆಗತ್ತೆ. ಈ ಒಂದು ವರ್ಷದಲ್ಲಿ ವರ್ಷ ಪೂರ್ತಿಯಾಗಿ ನಿಮಗೆ ವರಮಹಾಲಕ್ಷ್ಮಿಯ ಸಂಪೂರ್ಣವಾಗಿ ಆಶೀರ್ವಾದ ನಿಮ್ಮ ತಾಯಿ ಕಡೆಯಿಂದ ಬರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಮಕರ ರಾಶಿಯವರು ಮತ್ತೆ ಕುಂಭ ರಾಶಿಯವರಿಗೆ, ಮಕರ ರಾಶಿಯವರು ವರಮಹಾಲಕ್ಷ್ಮಿಯ ಒಂದು ಹಬ್ಬದ ಪ್ರಭಾವದಿಂದಾಗಿ ಒಂದು ರೀತಿಯಲ್ಲಿ ಸಮವಾಗಿರ್ತಕ್ಕಂಥ ಫಲವನ್ನ ಕೊಡ್ತಕ್ಕಂಥದ್ದಾಗತ್ತೆ. ಅದಕ್ಕೆ ವರಮಹಾಲಕ್ಷ್ಮಿ ಪೂಜೆ ದಿವಸದಲ್ಲಿ ಯಾವುದಾದ್ರೂ ಒಂದು 5 ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನ ದರ್ಶನ ಮಾಡ್ಕೊಂಡು ಬನ್ನಿ. ಹಾಗೆ ಅಲ್ಲಿ ಹೋಗಿ ನಿಮ್ಗೆ ಯಾರಾದ್ರೂ ಒಂದು ಮುತ್ತೈದರಿಗೆ ಯಾರಿಗಾರು ಅರಿಶಿನ ಕುಂಕುಮವನ್ನು ಕೊಡೋದಾಗ್ಲಿ, ಮತ್ತು ಒಂದು 5 ಜನ ಮುತ್ತೈದರಿಂದ ನೀವು ಒಂದು ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳೋದು ಮಾಡೋದ್ರಿಂದ ಖಂಡಿತವಾಗಿ ಮಹಾಲಕ್ಷ್ಮಿಯ ಸಂಪೂರ್ಣವಾಗಿ ಆಶೀರ್ವಾದ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಈ ವರಮಹಾಲಕ್ಷ್ಮಿ ಲೆಕ್ಕದ ಒಂದು ಪೂಜೆಯ ಅದು ವರಮಹಾಲಕ್ಷ್ಮಿ ವ್ರತದ ಒಂದು ಫಲಭಾವದಿಂದಾಗಿ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ಋಷಿಮುನಿಗಳ ಕಾಲದಲ್ಲಿ ತಾಯಿಯಾಗಿರ್ತಕ್ಕಂಥ ಪಾರ್ಥಿದೇವಿ ಇದನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡತಕ್ಕಂಥವರು ಈ ಒಂದು ರಾಶಿಯವರು ಮಧ್ಯಮವಾಗಿರ್ತಕ್ಕಂಥ ಫಲ ಆಗಿದ್ದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಸೇವೆಯನ್ನು ಮಾಡ್ಕೊಂಡು ಹೋಗೋದ್ರಿಂದ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಇನ್ನು ಮೀನ ರಾಶಿಯವರಿಗೆ ಜನ್ಮ ಕಾಲದಲ್ಲಿ ಜನ್ಮದಲ್ಲೇ ಶನಿ ಆಗಿದ್ದಕ್ಕೋಸ್ಕರವಾಗಿ ಜನ್ಮಾಧಿಪತಿ ಆಗಿರ್ತಕ್ಕಂಥವನು ಗುರು ಆಗೋದಕ್ಕೋಸ್ಕರವಾಗಿ ಮಧ್ಯಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ವರಮಹಾಲಕ್ಷ್ಮಿಯ ಒಂದು ಪೂಜೆ ಫಲ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಯಾವುದಾದ್ರೂ ಒಂದು ಮನೆಯಲ್ಲಿ ಹೋಗಿ ಒಂದು 5 ಜನಗಳ ಮುತ್ತೈದರಿಗೆ ಕೋಸಂಬರಿಯನ್ನು ಕೊಟ್ಟು ಪಾನಕವನ್ನು ಕೊಡಿಸ್ಕೊಳ್ಳೋದ್ರಿಂದ ಮೀನರಾಶಿಯವರಿಗೆ ಉತ್ತಮ ಫಲವನ್ನ ಕೊಡತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ವರಮಹಾಲಕ್ಷ್ಮಿ ನಾವು ಪೂಜೆ ಮಾಡಬೇಕು ಅಂತ ಹೇಳ್ತೀರಾ, ಅದು ನಾವು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಮೀನರಾಶಿಯವರು ಯಾವುದಾದ್ರೂ ಒಂದು 9 ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿರ್ತಕ್ಕಂಥ ಮನೆಗೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಶುಭ ಫಲವನ್ನ ಕೊಡತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಒಂದು ಮೇಷರಾಶಿಯವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಫಲದಿಂದಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಹಾಗೆ ಸಾಧ್ಯವಾದಷ್ಟು ದೇವಿ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ಒಳ್ಳೆಯ ಫಲವನ್ನ ಕೊಡೋದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು.